ನಮಸ್ಕಾರ. ಕತೆ ಕೇಳಿ. ನಾವೀಗ ನಂದಿ ಬೆಟ್ಟದ ಮೇಲಿದ್ದೇವೆ. ನಾನೀಗ ಒಂದು ಕತೆ ಹೇಳ್ತೇನೆ. ಕಂಚಿಯ ಗುಲಾಬಿ ಅಂತ ಹೇಳಿ. ಈ ಒಂದು ಊರಲ್ಲಿ ಒಬ್ಬ ರೈತ ಇದ್ದಂತೆ. ಅವನಿಗೆ ಯಾವ ಗುಲಾಬಿ ಹೂ ಕಂಡ್ರು ತುಂಬಾ ಇಷ್ಟ ಆಗ್ತಿತ್ತಂತೆ. ಎಲ್ಲಾ ಕಡೆ ಕಂಡಲ್ಲಿ ಹೋಗಿ ಗುಲಾಬಿ ಗಿಡಗಳನ್ನ ತಂದು ತನ್ನ ಜಾಗದಲ್ಲಿ ನೆಟ್ಟು ಅದು ನೋಡಿ ಹೂ ಬಿಟ್ಟ ಮೇಲೆ ನೋಡಿ ಆನಂದಿಸ್ತಾ ಇದ್ನಂತೆ. ಅವ್ನ್ ಹೀಗೆ ತಿರ್ಗಾಡ್ತಾ ಇರ್ಬೇಕಾದ್ರೆ ಅವನಿಗೊಬ್ಬ ಮುದುಕ ಸಿಕ್ಕಿದ್ನಂತೆ. ಅವನ್ ಕೇಳಿದ್ನಂತೆ, ನಿಂಗೆ ಕಂಚಿ ಗುಲಾಬಿ ಬಗ್ಗೆ ಗೊತ್ತಾ? ಹೌದಾ, ಹಾಗಂದ್ರೆ ಏನು ಅಂತ ಹೇಳಿ ಇವ್ನ್ ಕೇಳಿದ್ನಂತೆ ಈ ರೈತ. ಅದಕ್ಕೆ ಅವ್ನ್ ಹೇಳಿದ್ನಂತೆ, ಒಂದು ಪುಸ್ತಕದಲ್ಲಿ ನಾನು ಓದಿದ್ದೆ ಕಂಚಿ ಗುಲಾಬಿ ಅಂತ ಹೇಳಿ. ಆ ಕಂಚಿ ಗುಲಾಬಿಯಲ್ಲಿ ರಾಜಕುಮಾರಿಯ ಮುಖ ಕಾಣತ್ತಂತೆ. ಹಾಗೆ ಕಂಡಾಗ ಆ ಊರಿನ ರಾಜ ನಿನಗೆ ಅವಳನ್ನ ಕೊಟ್ಟು ಮದುವೆ ಮಾಡ್ತಾನಂತೆ ಅಂತ ಹೇಳಿ. ಹೌದಾ, ಹಾಗಾದ್ರೆ ನನ್ ಜೊತೆ ಬಾ ನೀನು, ನಾವು ಹೋಗೋಣ ಅಂತ ಹೇಳಿ. ಆಯ್ತು ಅಂತೇಳಿ ಮುದ್ಕ ಮತ್ತೆ ಅವ್ರು ಹೋಗ್ತಾರೆ. 7 ಸಮುದ್ರ ದಾಟಿ ಹೋಗಿ ಒಂದ್ ಕಡೆ ಮರುಭೂಮಿ ಕಡೆ ಒಂದು ಗುಡ್ಡ ಇರುವ ಕಡೆ ನಿಲ್ತಾರೆ. ಈ ಮುದ್ಕ ಏನ್ ಮಾಡ್ತಾನೆ, ಅಲ್ಲಿ ಒಂದು ಕುದುರೆಯನ್ನ ತಗೊಳ್ತಾನೆ. ಕುದುರೆಯನ್ನ ತಗೊಂಡು ಆ ಕುದುರೆ ಸವಾರನಿಗೆ ಒಂದಿಷ್ಟು ಹಣ ಎಲ್ಲ ಕೊಟ್ಟು ಅವನನ್ನ ಕರ್ಕೊಂಡು ಹೋಗ್ತಾನೆ. ಮರಳು ಭೂಮಿಯಲ್ಲಿ ಒಂದ್ ಕಡೆ ಗುಡ್ಡದ ಕಡೆ ಸ್ವಲ್ಪ ಮರಳನ್ನ ಕೆತ್ತಿದಾಗ ಒಂದು ಗುಹೆ ಕಾಣುತ್ತೆ. ಗುಹೆ ಕಂಡಾಗ ಆ ಗುಹೆ ಒಳಗೆ ಈ ಕುದುರೆ ಮತ್ತೆ ಆ ಸವಾರನ್ನ ಬಿಟ್ಟು, ಯಾಕೆಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿದ್ದು ಅವನೇ ಅಲ್ವಾ, ಸೊ ಅವ್ರನ್ನ ಹೊರಗೆ ಬಿಟ್ಟು ಇವರಿಬ್ರು ಒಳಗೆ ಹೋಗ್ತಾರೆ. ಹಾಗೆ ಗವಿ ಒಳಗೆ ಹೋದಾಗ ಹುಡುಕಿದಾಗ ಅಲ್ಲಿ ಒಂದು ಕಂಚಿ ಗುಲಾಬಿ ಕಾಣುತ್ತೆ, ಗಡ್ಡೆ ಕಾಣುತ್ತೆ. ಈ ಮುದ್ಕ ಹೇಳ್ತಾನೆ, ನೋಡಪ್ಪ ಇದೇ ಕಂಚಿ ಗುಲಾಬಿ ಇದು ಗಡ್ಡೆ, ನಾವಿದನ್ನ ತಗೊಂಡ್ ಹೋಗೋಣ ಅಂತ ಹೇಳಿ. ಹಾಗೆ ಅವ್ರು ಅದನ್ನ ತಗೊಂಡ್ ಹೋಗ್ತಾ ಇರ್ಬೇಕಾದ್ರೆ ಗುಹೆಯಿಂದ ಹೊರಗೆ ಬಂದಾಗ ನೋಡ್ತಾರೆ, ಈ ಕುದುರೆ ಸವಾರ ತಗೊಂಡಿದ್ರಲ್ಲ ಸ್ವಲ್ಪ ದುಡ್ಡು ಕೊಟ್ಟು ಕುದುರೆನ ಮತ್ತೆ ಸವಾರನ್ನ, ಅಲ್ಲಿ ಅವರು ದುಡ್ಡನ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಇನ್ನೇನ್ ಮಾಡ್ತಾನೆ, ಈ ಕುದುರೆ ಸವಾರ ಓಡಿ ಹೋಗಿರ್ತಾನೆ. ಈ ಮುದುಕನಿಗೆ ಗುಹೆಯಿಂದ ಹೊರಗಡೆ ಬಂದ್ರ ಮೇಲೆ ತುಂಬಾ ಆಯಾಸ ಆಗಿರುತ್ತೆ. ಅವನೇನ್ ಮಾಡ್ತಾನೆ, ನೋಡಪ್ಪ ನೀನು ಇನ್ನೊಂದ್ ಸ್ವಲ್ಪ ದೂರ ಹೋಗಿ ಎಲ್ಲಾದ್ರೂ ಒಂದು ಕುದುರೆನ ಮತ್ತದನ್ನ ತಗೊಂಡ್ ಬಾ ಅಂತೇಳಿ. ಆಯ್ತು ಅಂತೇಳಿ ಇವ್ನು ಕಷ್ಟಪಟ್ಟು ಹೋಗಿ ಅಲ್ಲಿ ಒಂದು ಕುದುರೆನ ತಗೊಂಡು ಬರುವಾಗ ಈ ಮುದುಕ ಸತ್ತೋಗಿರ್ತಾನೆ. ಆದ್ರೆ ಅವನೊಂದು ಚೀಟಿಲಿ ಬರ್ದಿರ್ತಾನೆ, ನನ್ಗೆ ಹಶು ಆಯ್ತು, ನಾನು ಆ ಕಂಚಿನ ಗುಲಾಬಿಯ ಗಡ್ಡೆಯನ್ನ ತಿಂದ್ಬಿಟ್ಟೆ ಅಂತೇಳಿ. ಅಯ್ಯೋ ದೇವ್ರೆ, ಏನ್ ಮಾಡುದು ಅಂತೇಳಿ ಆ ಮುದುಕನ್ನ ಹಾಗೆ ಈ ಕುದುರೆ ಮೇಲೆ ಹಾಕಿ ಇವನು ತನ್ನೂರಿಗೆ ಹೋಗ್ತಾನೆ. ಆ ಮುದುಕನ ಶವದ ಸಮೇತ ಆ ಕಂಚಿಯ ಗುಲಾಬಿ ಗಡ್ಡೆ ಇತ್ತಲ್ಲ, ಅಂದ್ರೆ ಅದವನ ಹೊಟ್ಟೆ ಸೇರಿ ಹೋಗಿತ್ತಲ್ಲ, ಅದನ್ನ ಅವನು ಹೂತಾಕ್ತಾನೆ. ಸ್ವಲ್ಪ ಸಮಯ ಅದನ್ ಮೇಲೆ ನೋಡ್ತಾನೆ, ಅವನಿಗೆ ಬೇಜಾರಾಗಿರುತ್ತೆ. ಕಂಚಿಯ ಗುಲಾಬಿ ಗಡ್ಡೆನೂ ಸಿಗ್ಲಿಲ್ಲ, ಈ ಕಡೆ ನಮ್ಗೆ ಸಹಾಯ ಮಾಡಿದ ಮುದುಕನು ಸರಿಯಾಗಿ ಇದಾಗ್ಲಿಲ್ಲ, ನನ್ನಿಂದಾಗಿ ಅನ್ಸತ್ನಲ್ಲ ಅಂತೇಳಿ. ಒಂದು ದಿನ ನೋಡುವಾಗ ಆ ಕಂಚಿಯ ಗಡ್ಡೆಯಲ್ಲಿ ಕಂಚಿನ ಗುಲಾಬಿ ಹುಟ್ಟಿರುತ್ತೆ. ಅದನ್ನ ನೋಡಿದಾಗ ಅಲ್ಲಿ ಆ ರಾಜಕುಮಾರಿ ಮುಖ ಅಲ್ಲಿ ಕಂಡು ಬರುತ್ತೆ. ಆಗ ಆ ರಾಜನಿಗೆ ಗೊತ್ತಾಗತ್ತೆ, ಇವನನ್ನ ಕರೆದು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಇದೇ ಕಂಚಿ ಗುಲಾಬಿಯ ಕತೆ. ಈ ರೈತ ಮತ್ತೆ ರಾಜಕುಮಾರಿ ಸುಖವಾಗಿ ಬಾಳ್ತಾರೆ. ನಮಸ್ಕಾರ. ಕತೆ ಕೇಳಿದ್ರಲ್ಲ, ನೀವು ಶ್ರಮ ಪಟ್ಟಾಗ ನಿಮ್ಗೆ ಕಾರ್ಯ ಸಾಧಿಸುತ್ತೆ ಅನ್ನೋದೇ ಈ ಕಥೆಯ ಉದ್ದೇಶ. ಕತೆ ಕೇಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.